ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ಹಾಗೆ ನೋಡ್ತಾ ಇದೀಯ? ನಾನು ಯಾಕೆ ಬಂದೆ ಅಂತಾನ? ವಿಷಯ ಹೀಗೆ ಅಂತ ಗೊತ್ತಾಯ್ತು, ಬಂದ್ಬಿಟ್ಟೆ. ಈ ಮನೆ ನನ್ಗೆ ಹೊಸ್ತಲ್ವಲ್ಲ, ಈ ಮನೆಯವರು ನನಗೆ ಹೊಸ ಬರಲ್ಲ. ಒಂದು ಕಾಲದಲ್ಲಿ ನಿಮ್ಮ ಅಪ್ಪನಿಗೆ ರೈಟ್ ಹ್ಯಾಂಡ್ ಆಗಿತ್ತು, ನಾನು ಮನಸ್ಸು ತಡಿಲಿಲ್ಲ. ಯಾರು ಏನ್ ಬೇಕಾದ್ರೂ ಅಂದ್ಕೊಳ್ಳಿ ಅಂತ ಬಂದ್ಬಿಟ್ಟೆ. ಏನ್ ಗೌತಮ್ ಇದೆಲ್ಲ? ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ? ಮಗು ಬೇರೆ ಆಗ್ತಾ ಇದೆ. ಇಂಥ ಟೈಮಲ್ಲಿ ಹೀಗೆಲ್ಲ ಮಾಡ್ಕೊಂಡಿದ್ಯಲ್ಲ ನೀನು. ಸ್ವಲ್ಪ ಹುಷಾರಾಗಿರ್ಬೇಕು ತಾನೆ. ನಾನೇನೋ ಸೈಲೆಂಟ್ ಆಗ್ಬಿಟ್ಟೆ. ಇನ್ಯಾರು ತೊಂದರೆ ಕೊಡೋರಿಲ್ಲ ಅಂತ ಮೈ ಮರ್ತ್ಬಿಟ್ಟೆ ಹೇಗೆ? ನೋಡು, ಎಲ್ಲಿ ಸಿಹಿ ಇರುತ್ತೋ ಅಲ್ಲಿ ಇರುವೆಗಳು ಮುತ್ಕೊಳ್ತವೆ. ಎಲ್ಲಿ ಮಕರಂದ ಇರುತ್ತೋ ಅಲ್ಲಿ ಜೋನುಗಳು ಬರ್ತವೆ. ಎಲ್ಲಿ ಸಂಪತ್ತಿದೆಯೋ, ಎಲ್ಲಿ ಐಶ್ವರ್ಯ ಇದೆಯೋ ಅಲ್ಲೇ ಕೆಟ್ಟ ಕಣ್ಣುಗಳು ಬೀಳೋದು. ನಾನು ಸುಮ್ಮನೆ ಇದ್ದ ಮಾತ್ರಕ್ಕೆ ಬೇರೆಯವರು ಸುಮ್ಮನೆ ಇರಬೇಕು ಅಂತ ಏನಿಲ್ವಲ್ಲ. ನಿನ್ನ ಹತ್ರ ಇರೋ ಆಸ್ತಿ, ದುಡ್ಡು, ಅಂತಸ್ತು ಎಲ್ಲರ ಕಣ್ಣನ್ನು ಕುಗ್ತಾ ಇರುತ್ತೆ. ನಿನ್ನಂಥವ್ರು ಎಷ್ಟು ಎಚ್ಚರಿಕೆಯಿಂದ ಇದ್ರು ಸಾಲ್ತು. ಯಾಕೆಂದ್ರೆ ನೀನು ಮಾಮೂಲಿ ವ್ಯಕ್ತಿ ಅಲ್ಲ, ಗೌತಮ್ ದಿವಾನ್. ಸದ್ಯ ಇಷ್ಟಲ್ಲೇ ಮುಗೀತು. ಏನಾದ್ರೂ ಹೆಚ್ಚು ಕಮ್ಮಿ ಆಗ್ತಿದ್ರೆ ನಿನ್ನ ಮಗು ಮುಖನು ನೋಡ್ದಂಗ ಆಗ್ಬಿಡ್ತಿತ್ತಲ್ಲ. ಅಲ್ಲ, ನಿನ್ನ ಮಗು, ನಿನ್ನ ಹೆಂಡತಿ, ನಿನ್ನ ನಂಬ್ಕೊಂಡಿದ್ರಲ್ಲ ನಿಮ್ಮ ಮನೆಯವರು, ಅವರೆಲ್ಲ ಏನ್ ಮಾಡ್ಬೇಕಾಗಿತ್ತು? ತಂದೆ ಇಲ್ದಿರೋ ಮಗು ಕಳ್ಕೊಂಡ್ರ ತಂದೆ ಆ ನೋವು ಏನು ಅಂತ ನನಗೆ ಗೊತ್ತಿದೆ. ಆ ನೋವನ್ನು ಇವತ್ತು ನಾನು ಅನುಭವಿಸ್ತಾ ಇದ್ದೀನಿ. ಅದಕ್ಕೆ ನಾನು ಹೇಳಿದ್ದು, ನಿನ್ನ ಎಚ್ಚರಿಕೆ ನೀರು. ಈ ಮನೆಗೆ ನಿನ್ನ ಅಗತ್ಯ ತುಂಬ ಇದೆಯಪ್ಪ. ನೀನು ಮಾಡ್ಬೇಕಾಗಿರೋ ಕೆಲಸಗಳು, ಜವಾಬ್ದಾರಿಗಳು ಸಾಕಷ್ಟಿವೆ. ತುಂಬಾ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಹಳೆ ಸಲ್ಗೆ ಹಿರಿಯ ಅನ್ನೋ ಕಾರಣಕ್ಕೋಸ್ಕರ 4 ತೋಚಿದ್ ಮಾತಾಡ್ಬಿಟ್ಟೆ. ಟೇಕ್ ಕೇರ್. ತಗೋ. ಥ್ಯಾಂಕ್ ಯು. ಬರ್ತೇನೆ. ಗೆಳೆಯ, ಏನು ಇದು? ಇಷ್ಟೊತ್ತು ನಾವು ನೋಡಿದ್ದು ಕೇಳಿದ್ದು ನಿಜಾನಾ? ಇವನು ಈ ಪಾರ್ಟಿ ಬದಲಾಗಿದ್ದಾನೆ ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ವಲ್ಲೋ? ಅಥವಾ ಈಗಾಗಿರೋ ಇನ್ಸಿಡೆಂಟು ಇದೇ ಗೇಮ್ ಪ್ಲಾನ್ ಇರ್ಬೋದಾ? ಇಲ್ಲ ಕಣ, ಅವರು ಬದಲಾಗಿದ್ದಾರೆ. ಇಲ್ಲ ಅಂದಿದ್ರೆ ಇಲ್ಲಿ ತನಕ ಬರ್ತಾ ಇರಲಿಲ್ಲ. ಅವ್ರ ಮೇಲೆ ನಂಗೆ ಯಾವುದೇ ಸಂಶಯ ಇಲ್ಲ. ಅಮೃತಧಾರೆ